ವೀಕ್ಷಕರೇ, ಈ ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ತುಂಬಾ ಉಪಯುಕ್ತವಾದಂತಹ ಆರೋಗ್ಯ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೆ. ಈ ಸಂಚಿಕೆಯಲ್ಲೂ ನಿಮಗೆ ಉಪಯುಕ್ತವಾದಂತಹ ಆರೋಗ್ಯ ಮಾಹಿತಿಗಳನ್ನು ತಿಳಿಸ್ಕೊಡ್ತೇನೆ. ನಾನು ಆಚಾರ್ಯ ಶಕ್ತಿ. ಅಲ್ಲಿ ನೋಡಿ, ಈ ಸಂಚಿಕೆಯಲ್ಲಿ ಈ ಎಪಿಸೋಡ್ ಅಲ್ಲಿ ಬರ್ತ್ ಡೇಟ್ 7/16/25 ಯಾರು 7/16/25 ಈ ಬರ್ತ್ ಡೇಟ್ಸ್ ಗಳಲ್ಲಿ ಹುಟ್ಟಿರ್ತಾರೋ ಅವರ ಜೀವನದಲ್ಲಿ ಬರುವಂತಹ ಕಾಮನ್ ಹೆಲ್ತ್ ಇಶ್ಯೂಸ್, ಆಯ್ತಾ? ಕಾಮನ್ ಹೆಲ್ತ್ ಇಶ್ಯೂಸ್. ಈ ಕಾಮನ್ ಹೆಲ್ತ್ ಇಶ್ಯೂಸ್ ಏನ್ ಬರಬಹುದು 7/16/25 ಬರ್ತ್ ಡೇಟ್ಸ್ ಹುಟ್ಟಿದ್ರೆ ನೋಡಿ, ಜನರಲ್ ಆಗಿ ಅವರಿಗೆ ಜನರಲ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಜನರಲ್ ಆಗಿ ಇನ್ಫೆಕ್ಷನ್ಸ್ ಅಂತ ಹೇಳಿದ್ರೆ ಸ್ಕಿನ್ ಡಿಸೀಸ್, ಸ್ಕಿನ್ ರಿಲೇಟೆಡ್ ಇನ್ಫೆಕ್ಷನ್ಸ್ ಇರಬಹುದು, ಅಥವಾ AC ಇನ್ಫೆಕ್ಷನ್ಸ್ ಇರಬಹುದು, ಅಥವಾ ಕಣ್ಣಿಗೆ ಸಂಬಂಧಪಟ್ಟಂತೆ ಇನ್ಫೆಕ್ಷನ್ಸ್ ಇರಬಹುದು, ಅಥವಾ ಗುಪ್ತ ಸಮಸ್ಯೆಗಳಿರಬಹುದು. ಅಂದ್ರೆ ಓವರ್ ಆಲ್ ಆಗಿ ಜನರಲ್ ಆಗಿ ಎಲ್ಲ ರೀತಿಯ ಇನ್ಫೆಕ್ಷನ್ಸ್ಗಳು ಈ 7/16/25 ಬರ್ತ್ ಡೇಟ್ಸ್ ಅಲ್ಲಿ ಬರುತ್ತೆ. ಆಮೇಲೆ ಡೈಜೆಷನ್ ಸಿಸ್ಟಮ್ ಅಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಏನಿರುತ್ತಲ್ಲ ಅದು ಪ್ರಾಪರ್ ಆಗಿ ನಿಮ್ಗೆ ಏನಾಗ್ತದೆ 7/16/25 ಪೀಪಲ್ಸ್ ಏನಾಗ್ತದೆ, ಅವ್ರದ್ದು ಇರ್ರೆಗ್ಯುಲರ್ ಫುಡ್ ಡಯಟ್ ಇರುತ್ತೆ. ಅಂದ್ರೆ ಟೈಮ್ ಟು ಟೈಮ್ ಊಟ ಮಾಡ್ತಾ ಇರಲ್ಲ. ಓಕೆ, ಈ ರೀತಿ ಒಂದು ಇರ್ರೆಗ್ಯುಲರ್ ಡಯಟ್ ಯಾರಿಗಿರುತ್ತೋ ಅವ್ರಿಗೆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ. ಒಬೆಸಿಟಿ ಬರುವಂಥದ್ದು, ಫ್ಯಾಟಿ ಲಿವರ್ ಆಗುವಂತ ಸಮಸ್ಯೆಗಳು ಹೆಚ್ಚಾಗಿ ಬರುತ್ತೆ. ಆರ್ಥ್ರೈಟಿಸ್ ಇರುತ್ತೆ. ಆಮೇಲೆ ಫಾಲ್ಟಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಲ್ಲ, ಲೋ BP ಇರುತ್ತೆ. ಈ ರೀತಿಯಾದ ಹೆಲ್ತ್ ಇಶ್ಯೂಸ್ ಕಾಮನ್ ಆಗಿ 7/16/25 ಬರ್ತ್ ಡೇಟ್ಸ್ ಗಳಲ್ಲಿ ಬರುತ್ತೆ. ಇವರಿಗೆ ಪ್ರಿಕಾಷನ್ಸ್ ಏನಿದೆ, ರೆಮಿಡೀಸ್ ಏನಿದೆ ಅಂತ ಹೇಳಿ ಈ ಲೈಫ್ ಸ್ಟೈಲ್ ಅಲ್ಲಿ ಇವ್ರಿಗೆ ನೋಡಿ, ಇವರು ಹೆಚ್ಚಾಗಿ ವಿಟಮಿನ್ D ಮತ್ತು E ಇರುವಂತ ಒಂದು ಫ್ರೂಟ್ ಜ್ಯೂಸ್ ಅನ್ನ ತಗೊಳ್ಳೋದು ತುಂಬಾ ಒಳ್ಳೆಯದು. ಇವ್ರ ಲೈಫ್ ಸ್ಟೈಲ್ ಅಲ್ಲಿ ವಿಟಮಿನ್ D ಮತ್ತು E ಇರುವಂತ ಒಂದು ಹೆಚ್ಚಾಗಿ ಫ್ರೆಶ್ ಫ್ರೂಟ್ ಜ್ಯೂಸಸ್ ನ ತಗೊಳ್ಬೇಕು. ಅದರಲ್ಲಿ ಶುಗರ್ ಮತ್ತೆ ಐಸು ಅವಾಯ್ಡ್ ಮಾಡಬೇಕು, ಆಯ್ತಾ? ಫ್ರೂಟ್ ಜ್ಯೂಸಸ್ ನ ತಗೊಳ್ಳಿ. ಮತ್ತೆ ಹೆಚ್ಚಾಗಿ ವೆಜಿಟೇರಿಯನ್ ಫುಡ್ ಹ್ಯಾಬಿಟ್ಸ್ ನ ಇಟ್ಕೊಳ್ಳಿ. ವೆಜಿಟೇರಿಯನ್ ಫುಡ್ ಹ್ಯಾಬಿಟ್ಸ್ ನ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಸಿ ತರಕಾರಿಗಳನ್ನು, ಕೆಲವೊಂದು ಹಸಿ ಬೇಯಿಸಿದಂತ ತರಕಾರಿಗಳನ್ನ, ಅಂದ್ರೆ ಯಾವುದೇ ರೀತಿಯ ಸಾಲ್ಟ್ ಆಗ್ಲಿ ಅಥವಾ ಸ್ಪೈಸಸ್ ಆಗ್ಲಿ ಆಡ್ ಮಾಡದೇ ಇರೋದು, ಜಸ್ಟ್ ಓನ್ಲಿ ಬಾಯ್ಲ್ ಮಾಡಿರುವಂತ ಲೀಫಿ ಗ್ರೀನ್ಸ್, ವೆಜಿಟೇಬಲ್ಸ್, ಹರ್ಬ್ಸ್ ಏನಿರುತ್ತಲ್ವ ಅದನ್ನ ನೀವು ತಗೊಳ್ಬೇಕಾಗ್ತದೆ. ಸ್ಪ್ರೌಟ್ಸ್ ಡೈಲಿ ಲೈಫ್ ಸ್ಟೈಲ್ ಅಲ್ಲಿ ಇಟ್ಕೊಳ್ಳಿ. ಅದಾದ್ಮೇಲೆ ನೇಚರ್ ವಾಕ್, ಅಂದ್ರೆ ನೋಡಿ ಹೆಚ್ಚಾಗಿ ಏನಾಗ್ತದೆ, ನದಿಯ ದಂಡೆಗಳಿಗೆ ವಾಕಿಂಗ್ ಹೋಗುವಂಥದ್ದು, ಸಮುದ್ರದ ಯಾರಿಗಾದ್ರೂ ಅನುಕೂಲತೆಗಳಿತ್ತು ಅಂತ ಹೇಳಿದ್ರೆ ನದಿ ದಂಡೆಗೆ ವಾಕಿಂಗ್ ಹೋಗುವಂಥದ್ದು. ಆಮೇಲೆ ಗಾರ್ಡನ್ ಏರಿಯಾದಲ್ಲಿ ವಾಕ್ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಗಾರ್ಡನ್ ಏರಿಯಾದಲ್ಲಿ ವಾಕ್ ಮಾಡುವಂಥದ್ದು ಅಂದ್ರೆ ಗ್ರೀನ್ ನೇಚರ್ ಎಲ್ಲಿ ಇರುತ್ತೋ ಅದರ ಸುತ್ತಮುತ್ತಲು ಅವರು ಡೈಲಿ ಲೈಫ್ ಸ್ಟೈಲ್ 2 ಕಿಲೋಮೀಟರ್ ಮಿನಿಮಮ್ ವಾಕಿಂಗ್ ಅವ್ರ ಲೈಫ್ ಸ್ಟೈಲ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನು, ಕಂಪ್ಲೀಟ್ ಆಗಿ 7/16/25 ಪೀಪಲ್ಸ್ ಕಂಪ್ಲೀಟ್ ಆಗಿ ಯಾರಾದ್ರೂ ಆಲ್ಕೋಹಾಲು ಅಥವಾ ಮೀಟು, ನಾನ್ ವೆಜ್ ಡಯಟ್ ಅಲ್ಲಿ ಇತ್ತು ಅಂತ ಹೇಳಿ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಇವರಿಗೆ ಬ್ಲಡ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ತುಂಬಾ ಸಿವಿಯರ್ ಆಗಿ ಬರ್ತವೆ. ತುಂಬಾ ಕ್ರಿಟಿಕಲ್ ಆಗಿರುವಂತಹ ಸಮಸ್ಯೆಗಳು ಲೈಫಲ್ಲಿ ಮೇಜರ್ ಆಗಿ ಬರುವಂತ ಚಾನ್ಸಸ್ ಇರುತ್ತೆ. ಕ್ಯಾನ್ಸರ್ಗೆ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ. ಹೀಗಾಗಿ ಕೆಲವೊಂದು ಆಯಿಲಿ ಜಂಕ್ ಫುಡ್, ಮೀಟು, ಆಲ್ಕೋಹಾಲು, ಸ್ಮೋಕಿಂಗ್ ಹ್ಯಾಬಿಟ್ಸ್ ಯಾರಿಗಾದ್ರೂ ಇದ್ರೆ ಡೆಫಿನೆಟ್ಲಿ ಅವಾಯ್ಡ್ ಮಾಡಿ. 7/16/25 ಪೀಪಲ್ಸ್ ಈ ರೀತಿಯ ಒಂದು ಲೈಫ್ ಸ್ಟೈಲ್ ನ ಇದನ್ನ ಮಾಡ್ಕೊಳ್ಳೋದ್ರಿಂದ ಅವ್ರ ಲೈಫ್ ಅಲ್ಲಿ ಬರುವಂತ ಕಾಮನ್ ಹೆಲ್ತ್ ಇಶ್ಯೂಸ್ ಏನಿದೆಯಲ್ಲ, ಈ ಹೆಲ್ತ್ ಇಶ್ಯೂಸ್ ಅನ್ನ ಅವಾಯ್ಡ್ ಮಾಡಬಹುದು. ವೀಕ್ಷಕರೇ, ಇದೆಲ್ಲ ಮಾಹಿತಿಗಳು ನಿಮ್ಗೆ ತುಂಬಾ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೇನೆ. ಇನ್ನು ನನ್ನ ಮುಂದಿನ ಹೆಚ್ಚಿನ ವಿಡಿಯೋಗಳನ್ನ ಮಾಡ್ತಾ ಇರ್ತೇನೆ. ವೀಕ್ಷಕರೇ, ವೇದಿಕೆ ಆಸ್ಟ್ರೋ ಅಕಾಡೆಮಿ ಚಾನಲ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.